You guys can see my screen? Yes, Vaibhav. Yes, Vaibhav. Yes, Vaibhav. Okay. So now we'll start dragging these sheets. Okay. Yesterday we discussed about the set calculated field. ವೈಭವ್, ಅದು ನಾವು ಜಾಯಿನ್ ಯಾವ ಟೈಪ್ ಮಾಡ್ತೀವ ಈಗ ಇಂಪಾರ್ಟೆಂಟ್ ಇಲ್ಲವಲ್ಲ, ಏನಂದ್ರೆ ಏನ್ ಸ್ಪೆಸಿಫಿಕ್ ಟಾಸ್ಕ್ ಮಾಡ್ಬೇಕಾದಾಗ ಇಂಪಾರ್ಟೆಂಟ್ ಆಗುತ್ತೆ ಅದು ಆಕ್ಚುಲಿ. ಹೌದು. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾನು ನಿನ್ನೆ ಅವತ್ತು ಹೇಳ್ದಂಗೆ, ಸೊ ಆರ್ಡರ್ ಈಸ್ ಯುವರ್ ಬೇಸ್ ಟೇಬಲ್. Okay, these are mapping works like a mapping tables. Okay, so all the records should come to this base table. Okay, so ನಮ್ದು ಲೆಫ್ಟ್ ಬೇಸ್ ಟೇಬಲ್ ಯಾವುದು? ಆರ್ಡರ್ಸ್. ಸೊ ಆರ್ಡರ್ ಅಲ್ಲಿ ಇರೋದು ಎಲ್ಲ ರೆಕಾರ್ಡ್ ಬರ್ಬೇಕು ನಮ್ಗೆ. ಸೊ ಇಲ್ಲಿ ಬರ್ಲಿ ಬಿಡ್ಲಿ, ಪೀಪಲ್ ರಿಟರ್ನ್ಸ್, ದಟ್ ಈಸ್ ನಾಟ್ ಅ ಮ್ಯಾಟರ್. ಬೇಕು ಯಾಕಂದ್ರೆ ಅದು ಜಸ್ಟ್ ಮ್ಯಾಪಿಂಗ್ ಫೈಲ್. So we are not reporting any records from these two files, but we have to report records from these orders. Okay, so ಅದಕ್ಕೆ ಏನಾಗುತ್ತೆ, ಈಗ ನೋಡಿ ಇನ್ನರ್ ಜಾಯಿನ್ ನಾವು ಮಾಡಿದ್ರೆ ಏನಾಗ್ತದೆ, ಇಲ್ಲಿದು ಸಪೋಸ್ ಇಲ್ಲಿ ಡೇಟಾ ಇದೆ, ಇಲ್ಲಿ ಡೇಟಾ ಇಲ್ಲ. ಆರ್ಡರ್ಸ್ ಅಲ್ಲಿ ಡೇಟಾ ಇದೆ, ಪೀಪಲ್ಸ್ ಅಲ್ಲಿ ಡೇಟಾ ಇಲ್ಲ. ಇನ್ನರ್ ಜಾಯಿನ್ ಮಾಡಿದ್ರೆ ಏನಾಗ್ತದೆ, ಅದು ಬರೋದೇ ಇಲ್ಲ ರೆಕಾರ್ಡ್. ಸೊ ನಮ್ಗೆ ಆತರ ಬೇಡ, ಬಟ್ ಎಲ್ಲಾ ರೆಕಾರ್ಡ್ಸ್ ಬರ್ಬೇಕು. ಅವಾಗ ಯಾವ ಜಾಯಿನ್ ಮಾಡ್ತೀರ ಹೇಳಿ? ಇದು ಈಗ ಇದು ಲೆಫ್ಟ್ ಜಾಯಿನ್ ಮಾಡ್ತೀವಿ. ಕರೆಕ್ಟ್, ಅರ್ಥ ಆಯ್ತಾ? ಸೊ ಫಾರ್ ಎಕ್ಸಾಂಪಲ್ ಇದು ಆರ್ಡರ್ಸ್ ಇದೆ ಅಂತ, ಈಗ ಆರ್ಡರ್ಸ್ ರೈಟ್ ಅಲ್ಲಿ ಇದೆ, ಬಟ್ ಈ ಎರಡು ಮ್ಯಾಪಿಂಗ್ ಶೀಟ್ ಲೆಫ್ಟ್ ಅಲ್ಲಿ ಇದೆ. ಓಕೆ, ಅವಾಗ ರೈಟ್ ಜಾಯಿನ್ ಆಗುತ್ತೆ. ಎಸ್, ಇಷ್ಟೇ ಡಿಫ್ರೆನ್ಸ್ ಅಷ್ಟೇ. ಬೇಸ್ ಟೇಬಲ್ ಅಲ್ಲಿರೋದು ಎಲ್ಲ ರೆಕಾರ್ಡ್ಸ್ ಬರ್ಬೇಕು ನಿಮಗೆ ಅಷ್ಟೇ. ಅದು ಲೆಫ್ಟ್ ಇರ್ಲಿ ರೈಟ್ ಇರ್ಲಿ. ಓಕೆ. ಎಸ್. ಓಕೆ, ಸೊ ನೆಕ್ಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಕನ್ಸೆಪ್ಟ್ ಆಫ್ ಯೂನಿಯನ್. ಓಕೆ, ಸೊ ಎಸ್ಟರ್ಡೇ ನಂಗೆ ಯಾರೋ ಸುಜಿತ್ ಕಾಲ್ ಮಾಡಿದ್ರು. ಓಕೆ, ಐ ಥಿಂಕ್ ಹಿ ಹ್ಯಾಸ್ ದ ಡೇಟಾ ಸೆಟ್, ಬಟ್ ನನ್ನ ಕಡೆ ಆ ತರ ಡೇಟಾ ಸೆಟ್ ಇಲ್ಲ. ಬಟ್ ನಾಳೆ ಕಾಲು, ನಾಳೆ ಸ್ಯಾಟರ್ಡೆ ಅಲ್ವಾ? ಸೊ ನಾಳೆ ಸ್ಯಾಟರ್ಡೆ ಅಟ್ಲೀಸ್ಟ್ 2 to 3 hours ಕಾಲ್ ತಗೊಳ್ಳೋಣ. ಓಕೆನಾ? ಮಾರ್ನಿಂಗ್ ಮೇ ಬಿ ನಾನು ಇರಲ್ಲ, ಬಟ್ ಸ್ಟಿಲ್ ನಾವು ಟಾರ್ಗೆಟ್ ಯಾವಾಗ 11, 12 ಮಧ್ಯಾಹ್ನ ನಿಮ್ಗೆ ಫ್ರೀ ಇದ್ರೆ ಓಕೆ, ಇಲ್ಲ ಅಂದ್ರೆ ಈವ್ನಿಂಗ್ ತಗೊಂಡ್ರೆ ಆಯ್ತು ಕ್ಲಾಸ್. ಓಕೆ, ಸೊ ಅಲ್ಲಿ ನಾನು ಏನ್ ಮೇನ್ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂದ್ರೆ, ಏನೋ ಟಾಸ್ಕ್ ಕೊಟ್ಕೋತಾ ಹೋಗ್ತೀನಿ. ನಾನು ನಾನೇ ಟಾಸ್ಕ್ ಕೇಳ್ತೀನಿ, ನಾನೇ ಮಾಡ್ತೀನಿ. ಓಕೆನಾ? ಸೊ ನೀವ್ ಏನ್ ಮಾಡ್ಬೇಕು, ನಾನು ಯಾವ ತರ ಮಾಡ್ಕೊತ ಹೋಗ್ತೀನಿ, ನೀವು ಅದೇ ತರ ರಿಪ್ಲಿಕೇಟ್ ಮಾಡ್ಬೇಕು ನಿಮ್ದ್ರಲ್ಲಿ. ಓಕೆ, ಅದೇ ನಾಳೆ ಕಾಲು 2 to 3 hours ಅದೇ ಇರುತ್ತೆ. ಓಕೆ, ಬೈ ಎಂಡ್ ಆಫ್ ದಿ ಕಾಲ್ ಲಾಸ್ಟ್ ಮುಗಿದ ತಕ್ಷಣ ನಾನು ನಿಮಗೆ ಇದು ಮಾಡ್ತೀನಿ, ಏನು ಟಾಸ್ಕ್ ಕೊಡ್ತೀನಿ. ಓಕೆ, ಸೊ ನೀವು ಟೈಮ್ ಸಿಕ್ಕಾಗ ಅದನ್ನ ಮಾಡ್ಬೇಕು. ಓಕೆನಾ? ಸೊ ಖಂಡಿತ. ಆಮೇಲೆ ನಿನ್ನೆ ಸಾಗರ್ ನೀವು ಮಾಡಿದ್ರಲ್ಲ ಡೇಟಾ ಸೆಟ್, ನಿಮ್ಗೆ ಎಲ್ಲಿಂದ ಸಿಕ್ಕಿತ್ತು? ಅಂದ್ರೆ ಇದು ಡೇಟಾ ಇದ್ದಿತ್ತು, ಅದು ಯಾವುದು? ಸ್ಯಾಂಪಲ್ ಸ್ಟೋರ್ ಮೊನ್ನೆ ನೀವು ಡೌನ್ಲೋಡ್ ಮಾಡು ಅಂತ ಹೇಳಿದ್ನಲ್ಲ. ಸುಜಿತ್ ಅವರು, ನಾನು ಮೇಲ್ ಅಲ್ಲಿ ಕಳಿಸ್ತೀನಿ ನೋಡಿ ನಿಮ್ಗೆ. ಕಳಿಸಿ. ಓಕೆ. But anyway, Sujit, you have the data set, right? You can use that. So that is not an issue, because ನೀವು ರೆಸ್ಯೂಮ್ ಅಲ್ಲಿ ನೆಕ್ಸ್ಟ್ ಅದೇ ಪ್ರಾಜೆಕ್ಟ್ ಹಾಕೋಬಹುದು. ಓಕೆ. ಸೊ ಅಡ್ವಾಂಟೇಜ್. ಯಾಕಂದ್ರೆ ಸಾಗರ್ ಅವರಿಗೆ ಅದು ಯಾವ ಡೊಮೈನ್? ಅದು HR ದ? ನಮ್ದ? ಅದು HR ಡೊಮೈನ್. ಹೌದು. ಮತ್ತೆ HR ದ ನೀವು ಹಾಕೋಬಹುದಲ್ಲ. ನೀವು HR ಅನಾಲಿಟಿಕ್ಸ್ ಅಂತೇಳಿ ಡೊಮೈನ್ ನಾವು ಹಾಕಿ, ನೀವು ಯಾವ್ದಾವ್ದು ಡ್ಯಾಶ್ ಬೋರ್ಡ್ ನೀವು ಬಿಲ್ಡ್ ಮಾಡ್ತಿರಲ್ಲ, ಅಂದ್ರೆ ಯಾವ್ಯಾವ ಶೀಟ್ ಡ್ಯಾಶ್ ಬೋರ್ಡ್, ಅದನ್ನೇ ನಾವು ರೆಸ್ಯೂಮ್ ಅಲ್ಲಿ ಹಾಕೋಣ ಕೂತು. ಆಯ್ತಾ?
ಓಕೆ ನಿಮ್ದು HR ಇರ್ಲಿ, ಸಾಗರ್ ಅವ್ರದ್ದು ರಿಟೇಲ್ ಇರ್ಲಿ. ಸೊ ನಾವು ಈಗ ಏನ್ ಮಾಡ್ತಿದ್ವಲ್ಲ ಸ್ಯಾಂಪಲ್ ಸ್ಟೋರ್, ಅದು ರಿಟೇಲ್ದು. ಓಕೆ ಓಕೆ ಓಕೆ, ನೀವು ಮೆಟ್ರಿಕ್ಸ್ ಅಂದ್ರೆ ಕಾಲಮ್ ನೇಮ್ಸ್ ಮೇಲೆ ಹೋಗ್ಬೇಡಿ. ಇಲ್ಲಿ ನಾನು ಸ್ಯಾಂಪಲ್ ಸ್ಟೋರ್ ಇಂದಾನೇ ಕನೆಕ್ಟ್ ಆಗಿದ್ದೀನಿ. ಓಕೆ, ಸ್ಯಾಂಪಲ್ ಸ್ಟೋರ್ ಇಂದ ನಾನು ಸಪೋಸ್ ಕ್ಯಾಟಗರಿ ಡ್ರ್ಯಾಗ್ ಮಾಡಿದೆ ಅಂದ್ರೆ ನೀವು ಕ್ಯಾಟಗರಿನೇ ಅಂತೇಳಿ ಏನಿಲ್ಲ. ಓಕೆ, ನೀವು ಜಸ್ಟ್ ಯಾವ್ದಾರ ಕಾಲಮ್ ಡ್ರ್ಯಾಗ್ ಮಾಡಿ ಸೇಮ್ ನಾ ಯಾವ ತರ ವ್ಯೂ ಮಾಡಿದ್ದೀನಲ್ಲ ಶೀಟ್, ಅದೇ ತರನೇ ಟ್ರೈ ಮಾಡಿ ಕ್ರಿಯೇಟ್ ಮಾಡಕ್ಕೆ ಅಷ್ಟೇ. ಓಕೆ ಓಕೆ Okay, yes. So as you guys know about the join, so join will append the columns with the base table. Okay, so union ಅಲ್ಲಿ ಏನಾಗ್ತದೆ ಅಂದ್ರೆ ಇಟ್ಸ್ ಉಲ್ಟಾ. ಯೂನಿಯನ್ ಅಲ್ಲಿ ರೆಕಾರ್ಡ್ಸ್ ಅಪೆಂಡ್ ಆಗುತ್ತೆ. ಓಕೆ, ಯೂನಿಯನ್ಸ್ ಗೆ ಒಂದಿಷ್ಟು ಕಂಡೀಷನ್ಸ್ ಇದೆ, ಕ್ರೈಟೇರಿಯಾ ಇದೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಎಕ್ಸೆಲ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. Yes, so I will have table called employee ID, MEMP name, and salary. Okay, so this is my one data set, and I will create another data set that is having same column. So yeah, same column, same data, everything is same. Okay, except records. So here, ಈ ಡೇಟಾ ಸೆಟ್ ನೋಡಿದ್ಮೇಲೆ ನಿಮಗೆ ಜಾಯಿನ್ ಮಾಡ್ಬೇಕು ಅನ್ಸುತ್ತಾ, ಯೂನಿಯನ್ ಮಾಡ್ಬೇಕು ಅನ್ಸುತ್ತಾ? ಯಾಕೆ ಜಾಯಿನ್ ಮಾಡಿದ್ರೆ ಏನಾಗುತ್ತೆ? ಎಂಪ್ಲಾಯ್ ಐಡಿ ಜೊತೆ ಜಾಯಿನ್ ಮಾಡಿದ್ರೆ ಏನಾಗ್ತದೆ? ಸೊ ನಿಮ್ಗೆ 2 ಎಂಪ್ಲಾಯ್ ಐಡಿ ಬರುತ್ತೆ, 2 EMP ನೇಮ್ ಬರುತ್ತೆ, 2 ಸ್ಯಾಲರಿ ಬರುತ್ತೆ. ಓಕೆ, ನಮಗೆ ಆ ತರ ಬೇಡ. ಸೊ ನಮಗೆ ಯೂನಿಯನ್ ಕ್ರೈಟೇರಿಯಾ ಏನು ಅಂದ್ರೆ, ಫಸ್ಟ್ ಕಾಲಮ್ ನೇಮ್ ಆರ್ ಡೇಟಾ ಟೈಪ್ ಶುಡ್ ಬಿ ಸೇಮ್. ಓಕೆ, ಫಾರ್ ಎಕ್ಸಾಂಪಲ್ ಇದು ಎಂಪ್ಲಾಯ್ ಐಡಿ ಇದು ಏನಪ್ಪಾ, ಇದು ನಂಬರ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಬಟ್ ಈ ಶೀಟ್ ಅಲ್ಲಿ ಸ್ಟ್ರಿಂಗ್ ಇದೆ, ಸ್ಟ್ರಿಂಗ್ ಡೇಟಾ ಟೈಪ್ ಇದೆ. ಸೊ ದಟ್ ಟೈಮ್ ಇದೇನಾಗುತ್ತೆ, ನೀವು ಯೂನಿಯನ್ ಮಾಡಿದ ತಕ್ಷಣ ನಲ್ ಬರುತ್ತೆ ವ್ಯಾಲ್ಯೂ. ಫಸ್ಟ್ನೇದು ಸ್ಟ್ರಿಂಗಿಗೆ ಏನಾಗಲ್ಲ, ಬಟ್ ಯಾವ್ದಿದು ಫಸ್ಟ್ ಶೀಟ್ ಅಲ್ಲಿ ನಂಬರ್ಸ್ ಅಂತ ಬರ್ತಿದೆಯಲ್ಲ, ಅದು ನಲ್ಸ್ ಬರುತ್ತೆ. ಸೊ ನಲ್ಸ್ ಎದಕ್ ಬರುತ್ತೆ ಅಂದ್ರೆ, ಸ್ಟ್ರಿಂಗ್ ಜೊತೆ ನಂಬರ್ಸ್ ಯೂನಿಯನ್ ಆಗಲ್ಲ. ಓಕೆ, ಬಟ್ ಎಂಪ್ಲಾಯ್ ಐಡಿ ಆಲ್ವೇಸ್ ಏನಿರುತ್ತೆ, ಸ್ಟ್ರಿಂಗ್, ಅಂಡ್ ಸ್ಯಾಲರಿ ಆಲ್ವೇಸ್ ನಂಬರ್. ಸಮ್ಟೈಮ್ಸ್ ಅಲ್ಲಿ ನಂಬರ್ ಬಂದು ಇಲ್ಲಿ ಸ್ಟ್ರಿಂಗು ಬರ್ಬೋದು, ಸ್ಯಾಲರಿ. ಓಕೆ, ಫಸ್ಟ್ ಕ್ರೈಟೇರಿಯಾ ಏನು ಅಂದ್ರೆ ಯೂನಿಯನ್ಗೆ, ಐದರ್ ಕಾಲಮ್ ನೇಮ್ ಶುಡ್ ಹ್ಯಾವ್ ಟು ಬಿ ಸೇಮ್, or date not or along with column name the data type should be same. ಓಕೆ, ಸೊ ಫಸ್ಟ್ ಕಾಲ್ ಅಲ್ಲಿ ನಾನು ಹೇಳಿದ್ದು ಜಾಯಿನ್ ಯಾವಾಗ ಹೋಗ್ತೀರಾ ಅಂದ್ರೆ, ಬೇಸ್ ಟೇಬಲ್ ಗೆ ಒಂದು ಕಾಲಮ್ ಆಡ್ ಮಾಡಬೇಕು ಅಂದ್ರೆ ಜಾಯಿನ್ ಹೋಗ್ಬೇಕು. ಸೊ ಇಟ್ ವರ್ಕ್ಸ್ ಲೈಕ್ ಅ ವರ್ಟಿಕಲ್ ಅಂಡ್ ಹಾರಿಜಾಂಟಲ್. ಓಕೆ, ಸೊ ಜಾಯಿನ್ ಮಾಡ್ಬೇಕು ಆದ್ರೆ ಐದರ್ ಒಂದ್ ಕಾಲಮ್ ಕಾಮನ್ ಇರ್ಬೇಕು ಬೋತ್ ಆಫ್ ದ ಟೇಬಲ್ ಜಾಯಿನ್ ಮಾಡ್ಬೇಕಾದ್ರೆ. ಬಟ್ ಯೂನಿಯನ್ ನಲ್ಲಿ ಏನ್ ಕ್ರೈಟೇರಿಯಾ ಅಂದ್ರೆ, ಒಂದು ಟೇಬಲ್ ಸ್ಟ್ರಕ್ಚರ್ ಶುಡ್ ಬಿ ಸೇಮ್. ಟೇಬಲ್ ಸ್ಟ್ರಕ್ಚರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಂಪ್ಲಾಯ್ ಐಡಿ ಇದೆ, ಇಲ್ಲಿ ಎಂಪ್ಲಾಯ್ ನೇಮು, ಇದು ಸ್ಯಾಲರಿ, ಇಲ್ಲಿ ಒಂದಿದೆ ಡಿಪಾರ್ಟ್ಮೆಂಟ್ ಓಕೆ, ಬಟ್ ಈ ಟೇಬಲ್ ಅಲ್ಲಿ ನಮ್ಗೆ ಡಿಪಾರ್ಟ್ಮೆಂಟ್ ಇಲ್ಲ. ಬಟ್ ಸ್ಟಿಲ್ ನೀವು ಯೂನಿಯನ್ ಮಾಡ್ಬೋದು, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಬಿಕಾಸ್ ಸೊ ಇಲ್ಲಿ ಎಷ್ಟು ಡೇಟಾ ಇದೆಯಲ್ಲ ಡಿಪಾರ್ಟ್ಮೆಂಟ್ದು, ಇಲ್ಲಿ HR ಅಂತ ಮಾಡ್ತೀನಿ. ಓಕೆ, ಈ ಒಂದು ರೆಕಾರ್ಡ್ ಇದೆ ನಮ್ದು. ಓಕೆ, ಈ ರೆಕಾರ್ಡ್ ಅನ್ನ ನಾವು ಯೂನಿಯನ್ ಮಾಡ್ಬೇಕು ಇದ್ರ ಜೊತೆ, ಈ ಜೊತೆ. ಬಟ್ ಈ ಡಿಪ್ ಕಾಲಮ್ ಇಲ್ಲಿಲ್ಲ ಶೀಟ್ 2 ಅಲ್ಲಿ, ಬಟ್ ಸ್ಟಿಲ್ ಯೂನಿಯನ್ ಆಗುತ್ತೆ. ಬಟ್ ಶೀಟ್ 2 ಬಂದ ತಕ್ಷಣ ಇದು ಏನಿದೆಯಲ್ಲ, ಇದು ರೆಕಾರ್ಡ್ ನಲ್ ಬರುತ್ತೆ.
will show you just a second. Connect to the Excel. Go back to desktop. Union. Yeah. This is my data set. ಫಸ್ಟ್ ಯೂನಿಯನ್ ಮಾಡೋ ಮೊದಲು ಫಸ್ಟ್ ಇದನ್ನ ಕ್ಲಿಕ್ ಮಾಡಬೇಕು. ಈ ಡೈರೆಕ್ಟ್ ಶೀಟ್ ನ ಡ್ರ್ಯಾಗ್ ಮಾಡಬಾರ್ದು. ಓಕೆ, ಸೊ ಫಸ್ಟ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಟ್ಯಾಬ್, ದೆನ್ ಡ್ರ್ಯಾಗ್ ದ ಶೀಟ್ 1 to this window, then sheet 2. Okay, you can see the 2 sheets here is okay. So once you place these 2 sheets, then apply. Okay, then I come here, then where is the employee ID? Here employee ID is a string and number, right? So now again drag the tip. See, you getting my point? Any doubts? Sagar, Suchit? Okay. Oh, Vaibhav, good. Yes. Okay, then I will take it as a no. Okay, now see, you want to so sometimes you need to validate the numbers, right? So once you do the union, by default the Tableau will generate the table name column. So table name will have dataset name, right? So yeah, you just drag this and you will see sheet 1, sheet 2, because my Excel has 2 sheets. Yeah, sheet 1, sheet 2. If you make 2 data set as a union, so by default Tableau will generate this column table name. The table as a column indicates, it will have the table names in that column. Okay, so I think ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಇದು. ಸೊ ನಿಮಗೆ ಏನಾರೇ ಡೌಟ್ಸ್ ಇತ್ತು ಅಂದ್ರೆ ಕೇಳಿ. ಓಕೆ, ನಾವು ಇಲ್ಲ ವೈಭವ್, ಡೌಟ್ಸ್ ಏನಿಲ್ಲ. ಓಕೆ, ಯೂನಿಯನ್ಗೆ ಏನ್ ಬೇಕು? ಮೇನ್ ಡೇಟಾ ಸ್ಟ್ರಕ್ಚರ್ ಶುಡ್ ಬಿ ಸೇಮ್. ಓಕೆ, ಡೇಟಾ ಸ್ಟ್ರಕ್ಚರ್ ಡೇಟಾ ಟೈಪ್ ಎರಡು ಸೇಮ್ ಇರಬೇಕು. ಸಪೋಸ್ ಎರಡರಲ್ಲಿ ಒಂದು ಮಿಸ್ ಆಯ್ತು, ಡೇಟಾ ಸ್ಟ್ರಕ್ಚರ್ ಅಂತೂ 100% ಸೇಮ್ ಇರಬೇಕು. ಸಪೋಸ್ ಅದು ಸೇಮ್ ಇರ್ಲಿಲ್ಲ, ಅದು ಎರರ್ ಬರುತ್ತೆ, ಕರೆಕ್ಟ್ ಆಗಿ ನಿಮ್ದು ಡೇಟಾ ಬರಲ್ಲ. ಓಕೆ, so now I will open Tableau. Yeah, in the yesterday class we covered calculated field parameters and sets using top 10, bottom 10. Sample store, connect to open. Yes, drag the orders, people, returns. Okay, now today we will discuss about groups, how to make a group. First, so where is the yeah,
I will create a group on subcategory. Okay, this is my task. So I have to group some of the categories in the one group. Like see, just select that column, right click on that and go to create, then click on the group. Okay, it will open like this. So as you know what is the group in the group means, so whatever you need, whatever you select here, right, in the category, it will make it as an entire group. Okay, I will show you how this group will work. So just yeah, I want to make a group on accessories, appliance and art. Okay, just click on yeah, hold shift, yeah, click on that and art. Okay, once you click these three categories, subcategories, click on the group. Yeah, you have to pass the group name. See, I have given group name as a others. So I will apply, cannot assign same as other group. Okay, so I think something, the group is already there. Okay, not applicable. Okay, yeah. So first I will drag this subcategory, then along with that I will drag the group. Okay, you can see here. So see, you can see here, right? So as per that, as you guys know, by default Tableau will aggregate all the values. So you can see here the not app will belongs to these three subcategories. Okay, any doubts? Group means it will make a group on a particular column, I would say. ವೈಭವ್ ಅದು ಇದು ಡುಪ್ಲಿಕೇಟ್ ಆಗುದಿಲ್ಲಲ್ಲ, ಅದು ಎನಿ ಇದ್ರೊಳಗೆ ಅಂದ್ರೆ ಒಟ್ಟೆ ಯಾವತ್ತು ಡುಪ್ಲಿಕೇಟ್ ಅಂದ್ರೆ ಅಂದ್ರೆ ಹೆಂಗೆ? ಈಗ ಇದು ಸಬ್ ಕ್ಯಾಟಗರಿ ಒಳಗೆ ಅದು ನಾರ್ಮಲ್ ಆಗಿ ಎಲ್ಲ ಬರುತ್ತೆ, ನಾಟ್ ಆಪ್ ಇದ್ದಿದ್ದು ಇನ್ಕ್ಲೂಡೆಡ್ ಇರುತ್ತೆ, ಹೌದಾ? ಇಲ್ಲ, ಸಪರೇಟ್ ಕಾಲಮ್ ಕ್ರಿಯೇಟ್ ಆಗುತ್ತೆ ಇದು. ಇಲ್ಲಿ ನೋಡಿ, ಇದು ನಮ್ದು ಸಬ್ ಕ್ಯಾಟಗರಿ ಕಾಲಮ್. ಓಕೆ, ಸೊ ಇದನ್ನ ಇದು ಬೇಸ್ ಕಾಲಮ್, ಇದು ಮತ್ತೆ ಇದು ಗ್ರೂಪ್ ಆಯ್ತು, ಸಪರೇಟ್ ಕಾಲಮ್ ಕ್ರಿಯೇಟ್ ಆಯ್ತು. ಸೊ ನಿಮಗೆ ಇದು ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ, ಸಮ್ ಟೈಮ್ಸ್ ಏನೋ ಟ್ಯಾಬ್ಲು ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಈ ತರ ಗ್ರೂಪ್ಸ್ ಮಾಡ್ಬೇಕಾಗುತ್ತೆ. ಏನು ಅಂದ್ರೆ ಈಗ ಎಕ್ಸಸರೀಸ್, ಅಪ್ಲಯನ್ಸ್, ಆರ್ಟ್ ಅವರಿಗೆ 3 ಕ್ಲಬ್ ಮಾಡಿ ಡೇಟಾ ತೋರಿಸಿದ್ರು. ಸೊ ಅವಾಗ ನೀವು ಇದನ್ನ 3ನ್ನ ಗ್ರೂಪ್ ಮಾಡಿ ಟೋಟಲ್ ವ್ಯಾಲ್ಯೂಸ್ ಅಂತ ತೋರಿಸಬಹುದು. ಓಕೆ, ಸೊ ಬೇಸಿಕ್ಲಿ ಗ್ರೂಪ್ ಗ್ರೂಪ್ ಅಂದ್ರೆ ಇವು 3 ಸಬ್ ಕ್ಯಾಟಗರಿನ ಇಟ್ಕೊಂಡೆ ಗ್ರೂಪ್ ಮಾಡೋದು. ಓಕೆ, 3 ಅಲ್ಲ, ಯು ಕ್ಯಾನ್ ಗ್ರೂಪ್ ಎಷ್ಟರೇ ಗ್ರೂಪ್ ಮಾಡ್ಕೋಬಹುದು, ಬಟ್ ಇಲ್ಲಿ ಇವು 3 ಗ್ರೂಪ್ ಮಾಡಿರೋದು ಇಷ್ಟೇ. ಇದನ್ನು ಯಾವ ತರ ಹೋಗುತ್ತೆ ಅಂದ್ರೆ ಬೇಸ್ಡ್ ಆನ್ ದ ಟಾಸ್ಕ್ ಅಂಡ್ ರಿಕ್ವೈರ್ಮೆಂಟ್. ಓಕೆ, ಟುಡೇ you guys know how to design ಇದು ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ವೈಭವ್, ಇದು ಅರ್ಥ ಆಗಿದೆ. ಇನ್ನೊಂದು ಹಾಗೆ ಇದನ್ನ ಮಾಡಿ ತೋರಿಸಿ, ಸಬ್ ಕ್ಯಾಟಗರಿ ಗ್ರೂಪ್ ಮಾಡಿ ತೋರಿಸಿದ್ರಲ್ಲ, ಆ ತರ ಇನ್ನೊಂದನ್ನು ಮಾಡಿ ತೋರಿಸಿ. ಆಮೇಲೆ ಓಕೆ, ನೋ ಇಶ್ಯೂಸ್, ತೋರಿಸಿ ತೊಂದ್ರೆ ಇಲ್ಲ, ಕೇಳಿ. ಇಲ್ಲಿ ನೀವು ಡಿಲೀಟ್ ಮಾಡ್ಬೇಕಾದ್ರೆ ಇದನ್ನ ತೆಗ್ತಿರಲ್ಲ ಸಬ್ ಕ್ಯಾಟಗರಿಯಲ್ಲಿ, ಇಲ್ಲಿ ನಾಟ್ ಅಪ್ಲಿಕೇಬಲ್ ಸಮಥಿಂಗ್ ಬಂದಿತ್ತು ಫಸ್ಟ್ ರೋ ಅಲ್ಲಿ. ನಾಟ್ ಅಪ್ಲಿಕೇಬಲ್, ಹೌದಾ? ಅದು ಆತರ ಯಾಕಂತದ್ದು ಓಕೆ. ಇದು ಎದಕ್ ಗೊತ್ತಾ? ಗ್ರೂಪ್ ಅಂದ್ರೇನೆ ಅದೇ. ಸೊ ನಿಮಗೆ ಒಂದ್ ಟೈಮ್ ಒಂದೊಂದ್ ತರ ಯಾವ ತರ ರಿಕ್ವೈರ್ಮೆಂಟ್ ಬರುತ್ತೆ ಅಂದ್ರೆ, ನಿಮ್ ಕಡೆ ಎಲ್ಲಾ ಕಾಲಮ್ಸ್ ಇರುತ್ತೆ, ಎಲ್ಲಾ ಸಬ್ ಕ್ಯಾಟಗರಿ ಇರುತ್ತೆ.
ಆ ಸಬ್ ಕ್ಯಾಟಗರಿ ಒಳಗಡೆನೆ ಅವ್ರ ಏನ್ ಹೇಳ್ತಾರೆ, ಇವು 3 ಯಾವ್ದಾರೆ ಒಂದು 3 ಸಬ್ ಕ್ಯಾಟಗರೀಸ್ ಅವ್ರು ಹೇಳ್ತಾರೆ. ಇವು 3 ಸಬ್ ಕ್ಯಾಟಗರೀಸ್ ಇದೆಯಪ್ಪ, ಈ 3 ಸಬ್ ಕ್ಯಾಟಗರೀಸ್ ತಗೊಂಡು ನಾವು ಸಮ್ ತೋರಿಸ್ಬೇಕು, ಅದ್ರ ವ್ಯಾಲ್ಯೂಸ್ ಟೋಟಲ್ ವ್ಯಾಲ್ಯೂಸ್ ತೋರಿಸ್ಬೇಕು. ಓಕೆ, ಮೂರಷ್ಟೇ ಮೂರಂತಲ್ಲ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟೂನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗ್ರೂಪ್ ಅಂತ ಹೊಡೆದ್ರೆ ಅದು ಟೋಟಲ್ ವ್ಯಾಲ್ಯೂಸ್ ಅವು ಎಕ್ಸೆಸರೀಸ್ ಎಷ್ಟಿರುತ್ತಲ್ಲ ಟೋಟಲ್ ಅಮೌಂಟ್, ಆಮೇಲೆ ಅಪ್ಲೈನ್ಸ್ ಆರ್ಟ್ ಟೋಟಲ್ ಅಮೌಂಟ್ ಸಮ್ ಮಾಡಿ ಇದು ನಿಮ್ಗೆ ಇದಕ್ಕೆ ಅಸೈನ್ ಮಾಡ್ಬಿಡುತ್ತದು ನಾಟ್ ಆಪ್. ಓಕೆ ಓಕೆ ಓಕೆ, ತೋರಿಸ್ಲಾ ನಿಮಗೆ ಒಂದು ಎಕ್ಸಾಂಪಲ್. ಈಗ ಬೇರೆ ತೋರಿಸಿ, ಆಗ್ಲೇ ಸಬ್ ಕ್ಯಾಟಗರಿ ತೋರಿಸಿದ್ರಿ, ಈಗ ಬೇರೆ ತೋರಿಸಿ ನೋಡೋಣ. Yes, 1 second. ಟೋಟಲ್ ವ್ಯಾಲ್ಯೂಸ್ ನೋಡಿ, R2 ಆಮೇಲೆ ಇಲ್ಲಿ ನೋಡಿ R2 ಅಪ್ಲೈನ್ಸಸ್ ಎಕ್ಸೆಸರೀಸ್ ಎಷ್ಟಿದೆ, 21, 27K, 107K, 167K. Okay, new sheet. Okay, I will drag sub category. ಆಮೇಲೆ ಇಲ್ಲಿ ಸೇಲ್ಸ್ ನಾಟ್ ಆಪಲ್ ಇದೆ, ಇಲ್ಲಿದೆ. ಇದೇನ್ ನಾಟ್ ಆಪ್ ಇದೆಯಲ್ಲ, ಈ 3 ಕ್ಲಬ್ ಆಗಿ ವ್ಯಾಲ್ಯೂ ಬರ್ತಿದೆ. ಬೇಕಾದ್ರೆ ತೋರಿಸ್ಲಾ ನಿಮ್ಗೆ, ಎಲ್ಲಿದೆ ಅದು ಸಬ್ ಕ್ಯಾಟಗರಿ, ಇಲ್ಲಿ ನೋಡಿ. ಎಲ್ಲಾ ಬಾರ್ಸ್, ಎಲ್ಲ ಬಾರ್ ಕಲರ್ ಬಾರ್ಸ್ ಕಾಣಿಸ್ತಿದೆಯಲ್ಲ, ಇದೆಲ್ಲ ಬಾರ್ಸ್ ನೋಡಿ ಒಂದೇ ಕಲರ್ ಇದೆ. ಬಟ್ ಈ ನಾಟ್ ಆಪ್ ಅಲ್ಲಿ ನೋಡಿ ಮೂರ್ ಸ್ಲೈಸ್ ಇದೆ. R2, ಇದು R2, ಆಮೇಲೆ ಇದು ಅಪ್ಲೈನ್ಸಸ್, ಆಮೇಲೆ ಇದು ಆಕ್ಸೆಸರೀಸ್. ಓಕೆ ಓಕೆ, ಸೊ 3 ಕ್ಲಬ್ ಆಗಿ ವ್ಯಾಲ್ಯೂಸ್ ತೋರಿಸುತ್ತಲ್ಲಿ. ಫೈನ್, ಅಂದ್ರೆ ಆಡ್ ಆಗುತ್ತೆ, 3 ವ್ಯಾಲ್ಯೂಸ್ ಆಡ್ ಆಗಿ ಇಲ್ಲಿ ಟೋಟಲ್ ವ್ಯಾಲ್ಯೂ ಬರುತ್ತೆ ಅಷ್ಟೇ ಗ್ರೂಪ್. ಬೇಸಿಕಲಿ ಗ್ರೂಪ್ ಅಂದ್ರೆ ಏನೋ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಕಾಲಮ್ಸ್ ಏನಿರುತ್ತಲ್ಲ ಅಲ್ಲಿರೋ ವ್ಯಾಲ್ಯೂಸ್ ಅದು ಗ್ರೂಪ್ ಮಾಡುತ್ತೆ ಅಷ್ಟೇ. ಗ್ರೂಪ್ ಮಾಡಿ ಟೋಟಲ್ ವ್ಯಾಲ್ಯೂಸ್ ತೋರಿಸುತ್ತೆ ಅಷ್ಟೇ. Yes, so yeah, any doubts? ಇಲ್ಲ ಬಾಬು, ಸದ್ಯಕ್ಕಿಲ್ಲ. Okay, can we go to next topic? So ಈಗ ನೀವು ಇಲ್ಲಿವರೆಗೂ ಓನ್ಲಿ ಶೀಟ್ ನ ಹೆಂಗ್ ಕ್ರಿಯೇಟ್ ಮಾಡಿದಿರಿ ಗೊತ್ತು, ಬಟ್ ಈಗ ಡ್ಯಾಶ್ ಬೋರ್ಡ್ ಹೆಂಗ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ. ಡ್ಯಾಶ್ ಬೋರ್ಡ್ ಇಸ್ ಲೈಕ್ it will group dashboard will have all the sheets, required sheet, not all the sheets. Okay, first I will try to create 4 sheet. Just a minute. Okay, I will drag category, filters. Okay, customer. I'm just creating randomly. Okay, and okay na 1 2 3 ನಾನು ಲಾಸ್ಟ್ ಮಾಡಲ್ಲ. So the order data. ಇವತ್ತೇ ನಾನು ನಿಮಗೆ ಫಿಲ್ಟರ್ಸ್ ಬಗ್ಗೆ ಹೇಳ್ತೀನಿ. ಸೊ ವಾಟ್ ಈಸ್ ಅದು ಡೇಟ್ ನೀವು ಇದು ಮಾಡಿದ್ರಲ್ಲ, ಅದು ಕ್ವಾರ್ಟರ್ಲಿನೂ ಅದು ಯಾವ ತರ ತೋರಿಸುತ್ತೆ ಅದು ಆಕ್ಚುಲಿ? ಕ್ವಾರ್ಟರ್ಲಿ. ಹಲೋ, ಓಕೆ, ಅಲ್ಲ ಅಂದ್ರೆ ಅದು ನೀವೇನೋ ಅಲ್ಲಿ ಇದು ಮಾಡಿದಾಗ ಅದು ಡೇಟ್ ಇದ್ದಿದ್ದು
ಹಿಂಗ್ ಕ್ವಾರ್ಟರ್ಲಿನೂ ತೋರಿಸ್ತು, ಇದನ್ನು ತೋರಿಸ್ತು ಆಕ್ಚುಲಿ. ಹೌದು ಹೌದು ಹೌದು, ಕ್ವಾರ್ಟರ್ಲಿ, ಇಯರ್ಲಿ. ಓಕೆ. ಒಂದ್ ಸೆಕೆಂಡ್. ಓಕೆ, ಆಮೇಲೆ ಇದಕ್ಕೆ ಇಯರ್ ಒಂದು ಬೇಕು. ಒಂದ್ ಸೆಕೆಂಡ್. let's go create the dashboards. First thing, so this is the dashboard window. So here you can see one is the default. So default means ಇದು ಲ್ಯಾಪ್ಟಾಪ್ ಗೆ ಆಯ್ತು, ಡೆಸ್ಕ್ಟಾಪ್ ಗೆ ಆಯ್ತು, ಏನ್ ಲೇಔಟ್ ಇರುತ್ತಲ್ಲ, ಸೊ ಆ ತರ ತೋರಿಸುತ್ತೆ. ಸೊ ಫೋನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಫೋನ್ ಏನಿರುತ್ತಲ್ಲ ವ್ಯೂ ಆ ತರ ತೋರಿಸುತ್ತೆ. ಓಕೆ, ಸೊ ನಾವು ಈಗ ಡಿಫಾಲ್ಟ್ ಇಡೋಣ. ಫೋನ್ ಬೇಡ, ಫೋನ್ ಲಾಸ್ಟ್ ಅಲ್ಲಿ ನೋಡಿದ್ರೆ ಆಯ್ತು. ಓಕೆ, ಸೊ ಫೋನ್ ಅಲ್ಲಿ ಇಟ್ಟ ತಕ್ಷಣ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಬ್ರೌಸ್ ಲೇಔಟ್ ನೀವು ಡಿಸೈನ್ ಮಾಡ್ಬೇಕು. ಫಸ್ಟ್ ಲೇಔಟ್ ಎಷ್ಟಿರ್ಬೇಕು ನಮ್ಗೆ, ಲೇಔಟ್ ಅಂದ್ರೆ ಡ್ಯಾಶ್ಬೋರ್ಡ್ ಎಷ್ಟು ಸೈಜು ಎಷ್ಟು ಹೈಟ್ ನಮ್ಗೆ ಕಾಣಿಸ್ಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ಗಿವ್ ದಿ ವಿಡ್ತ್ ನೋಡಿ. ವಿಡ್ತ್ ಈಗ ನಾನು 1300 ಕೊಟ್ರೆ ಇದು ಇನ್ಕ್ರೀಸ್ ಆಯ್ತು. ಓಕೆ, 1500 ಕೊಟ್ರೆ ಇದನ್ನು ಅವರು ಕಂಪನಿಯಲ್ಲಿ ಹೇಳ್ತಾರೆ. ಓಕೆ, ಇದನ್ನು ನೀವೇ ಓನ್ ಅಂತ ಏನಿಲ್ಲ ಯೂಸ್ ಮಾಡೋದು. ಸೊ ದಿಸ್ ಇಸ್ ಆಲ್ಸೋ ಡಿಪೆಂಡ್ ಆನ್ ದಿ ಕಂಪನಿ ಅಂಡ್ ಕ್ಲೈಂಟ್. ಅಲ್ಲಿ 800 ಇತ್ತು, ನಾನು 900 ಕೊಟ್ಟೆ. ಸೊ ಇಷ್ಟು ದೊಡ್ಡದಾಯ್ತು. ಓಕೆ, ಸೊ ಫಸ್ಟ್ ನಾನು ಏನ್ ಹೇಳ್ತೀರಿ, ಸಿಂಪ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಲ್ಲ ನಾನು. ಓಕೆ, ಡೈರೆಕ್ಟ್ಲಿ ಪ್ರಾಜೆಕ್ಟ್ ಅಲ್ಲಿ ನಾವ್ ಯಾವ ತರ ಮಾಡ್ತೀವಲ್ಲ ಸೇಮ್ ಟು ಸೇಮ್ ಅದೇ ತರನೇ ಹೇಳ್ಕೊಡ್ತೀನಿ. ಓಕೆ, ಸೊ ಯಾಕಂದ್ರೆ ನೀವು ಇಲ್ಲಿ 2 ತರ ಬರುತ್ತೆ. ಒಂದು ಟೈಲ್ಡ್ ಫ್ಲೋಟಿಂಗ್ ಅಂದ್ರೆ ಏನು, ಜಸ್ಟ್ ಇದು ಏನಿರುತ್ತಲ್ಲ ಶೀಟ್ ಈ ತರ ಬರುತ್ತೆ. ಓಕೆ, ಇದು ಏನಾಗುತ್ತೆ ಅಂದ್ರೆ ನೀವು ಲೈವ್ ಅಲ್ಲಿ ಫ್ಲೋಟಿಂಗ್ ಇಟ್ಟು ಈ ತರ ಡ್ಯಾಶ್ಬೋರ್ಡ್ ನೀವು ಕ್ರಿಯೇಟ್ ಮಾಡಿದ್ರೆ ಏನ್ ಇಶ್ಯೂ ಬರುತ್ತೆ ಅಂದ್ರೆ, ಸೊ ಸಮ್ ಟೈಮ್ಸ್ ಲೇಔಟ್ ಚೇಂಜ್ ಆಯ್ತು ಅಂದ್ರೆ ಪೂರಾ ಎಂಟೈರ್ ಡ್ಯಾಶ್ಬೋರ್ಡ್ ವಿಲ್ ಗೋ ಆಸ್ ಟಾಸ್. ಓಕೆ, ಸೊ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಯು ಡೋಂಟ್ ಹ್ಯಾವ್ ಟು ಕ್ರಿಯೇಟ್ ಅ ಫ್ಲೋಟಿಂಗ್ ಚಾರ್ಟ್ಸ್. You have to keep the chart as a tiled. Okay, before tile ಇಲ್ಲಿ ಆಪ್ಷನ್ಸ್ ಇದೆ, ಆಬ್ಜೆಕ್ಟ್ಸ್, ಹಾರಿಜಾಂಟಲ್, ವರ್ಟಿಕಲ್, ಟೆಕ್ಸ್ಟ್, ಇಮೇಜ್, ವೆಬ್ ಪೇಜ್, ಬ್ಲಾಂಕ್, ಆಮೇಲೆ ನೇವಿಗೇಷನ್, ಡೌನ್ಲೋಡ್ಸ್. ಓಕೆ, ಸೊ ಈ ತರ ಆಬ್ಜೆಕ್ಟ್ಸ್ ಇದೆ. ನೀವು ಇವನ್ನೇ ಯೂಸ್ ಮಾಡ್ಕೊಂಡು ಇಲ್ಲಿ ಟ್ಯಾಬ್ಲೆಟ್ ಡಿಸೈನ್ ಮಾಡ್ಬೇಕು. ಓಕೆ, ಸಾರಿ, ಡ್ಯಾಶ್ಬೋರ್ಡ್ ಡಿಸೈನ್ ಮಾಡ್ಬೇಕು. ಓಕೆ, ಫಸ್ಟ್ ಸೊ ನನಗೆ ರಿಕ್ವೈರ್ಮೆಂಟ್ ಪ್ರಕಾರ ಇಲ್ಲಿ ತೋರಿಸ್ತೇನೆ. ಇಲ್ಲಿ ಡಿಸೈನ್ ಮಾಡ್ತೀನಿ. ಫಸ್ಟ್ ನಿಮಗೆ ಡ್ಯಾಶ್ಬೋರ್ಡ್ ಡಿಸೈನ್ ಮಾಡೋಕ್ಕಿಂತ ಮೊದಲು ನಿಮ್ಗೊಂದು ಸ್ಮಾಲ್ ಆಗಿ PPT ಇರುತ್ತೆ, ಇಲ್ಲಾಂದ್ರೆ ಎಕ್ಸೆಲ್ ಶೀಟ್ ಇರುತ್ತೆ ಈ ತರ. ಓಕೆ, ಫಸ್ಟಿಗೆ ಏನಿರುತ್ತೆ, ಡ್ಯಾಶ್ಬೋರ್ಡ್ ನೇಮ್ ಇರ್ತದೆ, ಡ್ಯಾಶ್ಬೋರ್ಡ್ ನೇಮ್. ಓಕೆ, ನೆಕ್ಸ್ಟ್ ಲೋಗೋ, ಕಂಪನಿ ಲೋಗೋ ಇರ್ತದೆ ಆಯ್ತಾ. ನೆಕ್ಸ್ಟ್ ಸಮ್ ಟೈಮ್ಸ್ ಲೆಫ್ಟ್ ಅಲ್ಲಿ, ಓಕೆ, ಸಮ್ ಟೈಮ್ಸ್ ದೇ ವಿಲ್ ಆಸ್ಕ್ ಯು ಟು ಗಿವ್ ಆಲ್ ದ ಫಿಲ್ಟರ್ಸ್ ಲೆಫ್ಟ್ ಸೈಡ್. ಓಕೆ, ಸೊ ಅದನ್ನು ಈಸಿನೇ ಇದೆ, ಅಷ್ಟೇನು ಇದಿಲ್ಲ. ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಯು ವಿಲ್ ಲರ್ನ್ ಹೌ ಟು ಗಿವ್ ಅ ಫಿಲ್ಟರ್ಸ್ in the horizontal, sorry, vertical. ಓಕೆ, ಇಲ್ಲಿ ನಾನು ಮಾಡ್ತೀನಿ, ಇಲ್ಲೆಲ್ಲ ಫಿಲ್ಟರ್ಸ್. ನೆಕ್ಸ್ಟ್ ಫಿಲ್ಟರ್ಸ್ ಆದ ತಕ್ಷಣ ನಮ್ದು ಶೀಟ್ಸ್. ಅದು ಯಾವ ತರ ಶೀಟ್ಸ್ ಅಂದ್ರೆ, ಇದು ಒಂದು ಮರ್ಜ್. ಓಕೆ, ಸೊ ನೆಕ್ಸ್ಟ್ ಇದು ಒಂದು ಶೀಟ್, ಇದು ಒಂದು, ಸಾರಿ, ಇದು ಒಂದು ಶೀಟು, ಆಮೇಲೆ ಇದು ಒಂದು ಶೀಟ್. ಈ ತರ ಶೀಟ್ಸ್ ಬರ್ಬೇಕು ನನಗೆ ಅಲ್ಲಿ.
ಓಕೆನಾ. ಫಸ್ಟ್ ನಮ್ಗೆ ಏನ್ ಬೇಕು, ಡ್ಯಾಶ್ ಬೋರ್ಡ್ ನೇಮು ಆಮೇಲೆ ಲೋಗೋ. ಡ್ಯಾಶ್ ಬೋರ್ಡ್ ನೇಮಿಗೆ ಲೋಗೋಗೆ ಇಲ್ಲಿ ನೋಡಿ ಆಬ್ಜೆಕ್ಟ್ಸ್ ಅಲ್ಲಿ ಫಸ್ಟ್ ಯು ಹ್ಯಾವ್ ಟು ಡ್ರ್ಯಾಗ್ ದಿ ವರ್ಟಿಕಲ್. ಓಕೆ, ವರ್ಟಿಕಲ್ ಡ್ರ್ಯಾಗ್ ಮಾಡಿದ ತಕ್ಷಣ ಇದು ಕಂಟೈನರ್ ಅಂತಾರೆ ಇದಕ್ಕೆ. ಓಕೆ, ಈ ಕಂಟೈನರ್ ನಮಗೆ ಫಸ್ಟ್ ಏನ್ ಬೇಕು, ನಮಗೆ ಇದು ಬೇಕು, ಡ್ಯಾಶ್ ಬೋರ್ಡ್ ನೇಮು ಅಂಡ್ ಲೋಗೋ. ಸೊ ಡ್ಯಾಶ್ ಬೋರ್ಡ್ ನೇಮ್ಗೆ ಲೋಗೋಗೆ ಇದು ಕಂಟೈನರ್ ಆಯ್ತು. ಓಕೆ, ನೆಕ್ಸ್ಟ್ ಅಗೇನ್ ಯು ಹ್ಯಾವ್ ಟು ಸೆಲೆಕ್ಟ್ ದ ವರ್ಟಿಕಲ್ ಬಿಲೋ ಟು ದಟ್. ಓಕೆ, ಈಗ ಅಡ್ಜಸ್ಟ್ ಮಾಡ್ಕೋಬಹುದು. ಯಾ, ಸೊ this container is for dashboard name and logo, and this container is for filters. Okay, again you have to drag the vertical. Okay, vertical. Yeah, this container is for our sheet. Yes, any doubts? ಯಾಕಂದ್ರೆ ಇದೇ ಇಂಪಾರ್ಟೆಂಟ್ ನಾಳೆ ನೀವು ಡ್ಯಾಶ್ ಬೋರ್ಡ್ ಡಿಸೈನ್ ಮಾಡ್ಬೇಕಾದ್ರೆ. ಇಲ್ಲ ವೈಭವ್. Okay, yes. Yes, next we'll move to next slide. Then we have 4 sheets, right? Yeah. So again you need to drag the container. See. Okay, see, first is dashboard name, then filters, my left side sheet, right side sheet, then again drag the vertical, see, below to left sheet and below to right sheet. See, these are my 4 sheets. This is my filter and this is my dashboard name. ಫಸ್ಟ್ ನನಗೆ ಇಲ್ಲಿ ಯಾವ್ದು ಬೇಕು, ಇದನ್ನ ನೀವು ಯಾವ ತರ ಡಿಸೈನ್ ಮಾಡ್ತೀರಿ ಅದ್ರ ಮೇಲೆ ಹೋಗುತ್ತೆ. ಓಕೆ, ಫಸ್ಟ್ ನನಗೆ ಇಲ್ಲಿ ಏನ್ ಬೇಕು, ಶೀಟ್ 1. ಐ ವಿಲ್ ಡ್ರ್ಯಾಗ್ ದಿಸ್ ಶೀಟ್ 1 ಟು ಮೈ ಫಸ್ಟ್ ಕಂಟೈನರ್. ಓಕೆ, now again my sheet 2 I will drag to right container. Same likewise you have to drag all the sheets. See, okay, so yeah, so you have to, now the task is you have to show the filters. So anyway you drag this sheet, right? By default it will default agine nimage idu ಪ್ಯಾರಾಮೀಟರು ಇಯರ್ಸು ಇಲ್ಲಿ ತೋರಿಸುತ್ತೆ. ಸೊ ನೀವೇನ್ ಮಾಡ್ಬೇಕು, ಇದನ್ನ ಜಸ್ಟ್ ಸೆಲೆಕ್ಟ್ ಮಾಡಿ ಕಂಟೈನರ್ ಒಳಗಡೆ ಹಾಕ್ಬೇಕು. ಸಿ, ಓಕೆನಾ. ಸೊ ನನಗೆ ಇದು ಒಂದೇ ಇಲ್ಲ, ನನಗೆ ಇನ್ನೂ ಒಂದಿದೆ. ಸೊ ಈಗ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಈ ಶೀಟ್ ಜೊತೆನೆ ಫಿಲ್ಟರ್ಸ್ ಬರುತ್ತೆ. ಸೊ ಸಮ್ ಟೈಮ್ಸ್ ಶೀಟ್ ಜೊತೆ ಫಿಲ್ಟರ್ಸ್ ಬರೋದೇ ಇಲ್ಲ. ಸೊ ಅವಾಗ ಹೆಂಗ್ ಮಾಡ್ಬೇಕು, ನಿಮ್ಗೆ ಯಾವ ಫಿಲ್ಟರ್ ಬೇಕು ಅಲ್ವಾ, ಯಾವ ಫಿಲ್ಟರ್ ನೀವು ಯೂಸ್ ಮಾಡಿದ್ರಲ್ಲ ಶೀಟ್ ಅಲ್ಲಿ, ಆ ಶೀಟಿಗೆ ಹೋಗ್ಬೇಕು. ಶೀಟ್ ಯಾವ್ದು ನಾ ಫಿಲ್ಟರ್ ಯೂಸ್ ಮಾಡಿದ್ದು, ಕ್ಯಾಟಗರಿ ಕಸ್ಟಮರ್ ನೇಮ್. ಓಕೆ, ಇದಲ್ಲ, ಸಾರಿ ಇಲ್ಲಿ ಬರ್ಬೇಕು, ಸಾರಿ. ಓಕೆ, ನಾನು ಬರಿದ್ದೆ. ಓಕೆ, ನನ್ನ ಫಿಲ್ಟರ್ ಎಲ್ಲಿದೆ, ಇಲ್ಲಿದೆ. ಸೊ ಈ ಫಿಲ್ಟರ್ ನಾನು ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ತಗೊಂಡ್ಬರ್ಬೇಕು ಶೀಟ್ 1 ಇಂದ. ಸೊ ಇಲ್ಲಿ ಡ್ರಾಪ್ ಡೌನ್ ಇದೆ ನೋಡಿ ಕೆಳಗೆ. ಓಕೆ, ಕ್ಲಿಕ್ ಆನ್ ದಿಸ್ ಅಂಡ್ ಗೋ ಟು ದಿ ಫಿಲ್ಟರ್ಸ್. ಇಲ್ಲಿ ತೋರಿಸುತ್ತದೆ ಕ್ಯಾಟಗರಿನ, ಸಬ್ ಕ್ಯಾಟಗರಿನ, ಯಾವ್ದು ನಿಮ್ದು ಫಿಲ್ಟರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಿ, okay, it's came here. Then so e dashboard alli you have only 3 filters. So first filter I will select and keep the filter here. Okay. So idu available namdu ಚಿಕ್ಕದಿರುತ್ತೆ ಫಿಲ್ಟರ್ಸ್. So
you had to adjust the sheet. ಫಾರ್ಮ್ಯಾಟಿಂಗ್ ಈಗೇನ್ ಬೇಡ, ಫಾರ್ಮ್ಯಾಟಿಂಗ್ ನಾ ಹೇಳ್ತೀನಿ ಓಕೆನಾ. ನೀವು ಸ್ಟಾರ್ಟ್ ಮಾಡ್ಬೇಕಿದು, ಯಾವಾಗ ನೀವು ಸ್ಟಾರ್ಟ್ ಮಾಡ್ತಿರಲ್ಲ ಬಿಲ್ಡ್ ಮಾಡಕ್ಕೆ ಅವಾಗೆ ಅರ್ಥ ಆಗುತ್ತೆ, ಅಲ್ಲಿವರೆಗೂ ನಿಮ್ಗೆ ಅರ್ಥನೇ ಆಗಲ್ಲ. ಓಕೆ, ಸೊ ಎಸ್, ಸೊ ನಾವು ಇದು ನೋಡಿ, ಇದು ಫಿಲ್ಟರ್ ಈ ತರ ಕಾಣಿಸ್ತಿದೆಯಲ್ಲ, ಮಲ್ಟಿಪಲ್ ಕಾಲಮ್ಸ್, ಈ ತರ ಡಬಲ್ ಟಿಕ್ ತರ. ಸೊ ನಮಗೆ ಈ ತರ ಬೇಡ. ಸೊ ಯು ಹ್ಯಾವ್ ಟು ಶೋ ದಿಸ್ ಆಸ್ ಅ ಡ್ರಾಪ್ ಡೌನ್ ಫಿಲ್ಟರ್ಸ್. ಓಕೆ, ಮಲ್ಟಿಪಲ್ ಡ್ರಾಪ್ ಡೌನ್ ಫಿಲ್ಟರ್ಸ್. ಮಲ್ಟಿಪಲ್ ಡ್ರಾಪ್ ಡೌನ್ ಫಿಲ್ಟರ್ಸ್ ಎಲ್ಲಿದೆ? ಇಲ್ಲಿದೆ. ಸೊ ಸೇಮ್ ಈ ಫಿಲ್ಟರ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗೆ ಆರೋ ಬಟನ್ ಇದೆಯಲ್ಲ, ಆರೋ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆಪ್ಷನ್ಸ್ ಬರುತ್ತೆ. ಸಿಂಗಲ್ ವ್ಯಾಲ್ಯೂ ಸೆಲೆಕ್ಟ್, ಈ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಓಕೆ, ಇದು ಕಸ್ಟಮೈಸ್. ಸೊ ಸಮ್ ಟೈಮ್ಸ್ ಏನಾಗುತ್ತೆ ನಿಮ್ಗೆ ಇದು ಆಲ್ಸ್ ಬೇಕೇ ಆಗಲ್ಲ. ಸೊ ಅವ್ರು ಹೇಳ್ತಾರೆ ಆಲ್ಸ್ ತೆಗೆದ್ಬಿಡು ಅಂತ. ಸೊ ಆಲ್ಸ್ ತೆಗಿ ಅಂದ ತಕ್ಷಣ ನೀವು ಕಸ್ಟಮೈಸ್ ಅಲ್ಲಿ ಹೋಗಿ ಇಲ್ಲಿ ಅನ್ಟಿಕ್ ಮಾಡ್ಬೇಕು. ಆಲ್ ಹೋಯ್ತು. ಓಕೆ, but now we have to show it. So go to the click on the drop down and select the multiple values drop down. So you have to do the same thing for all the filters. Okay, any doubts? Sujit, Sagar? ಇಲ್ಲ ಅದು ಫಿಲ್ಟರ್ಸ್ ನಾವು ಪರ್ಟಿಕ್ಯುಲರ್ ಪೇಜ್ ಅಲ್ಲಿ ಇಲ್ಲಿ ಇನ್ಸರ್ಟ್ ಮಾಡಕ್ ಆಗೋದಿಲ್ಲ ಈಗ. ಈ ಡ್ಯಾಶ್ಬೋರ್ಡ್ ಇನ್ನೊಮ್ಮೆ ಕೇಳಿ ಪರ್ಟಿಕ್ಯುಲರ್. ಈಗ ಇದು ಏನ್ ಫಿಲ್ಟರ್ ಇದೆ ಅಲ್ಲ, ಈಗ ನಮ್ಗೆ ಶೀಟ್ 1 ಅಲ್ಲಿ ಇಲ್ಲಿ ತೋರ್ಸಕ್ ಆಗೋದಿಲ್ವಾ? ಅಂದ್ರೆ ಇದ್ರಲ್ಲಿ ಇಲ್ಲಿ ಬೇಕಾಗತ್ತಾ? ಇಲ್ಲಿ ಬೇಕಾ? ಅಲ್ಲಿ ತೋರಿಸಬಹುದಾ? ಹಂಗೆ ಮಾಡ್ಬೋದಾ? ತೋರಿಸಬಹುದು. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಟೈಲ್ಡ್ ಫ್ಲೋಟಿಂಗ್. ಸೊ ನೀವು ಫ್ಲೋಟಿಂಗ್ ಅಲ್ಲಿ ಇಟ್ಟ ತಕ್ಷಣ ಇದು ಏನಾಗುತ್ತೆ, ಪಾಪ್ಅಪ್ ತರ ಹೊರಗೆ ಬರುತ್ತೆ. ಸೊ ಅವಾಗ ನೀವು ಡ್ರ್ಯಾಗ್ ಮಾಡಿ ಹಾಕ್ಬಹುದು. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈಗ ಟೈಲ್ಡ್ ಇದೆಯಲ್ಲ ಇದು. ಓಕೆ, ನಾವು ಐ ವಿಲ್ ಮೇಕ್ ಇಟ್ ಆಸ್ ಫ್ಲೋಟಿಂಗ್. ಫ್ಲೋಟಿಂಗ್ ಮಾಡಿದ ತಕ್ಷಣ ನೀವು ಎಲ್ಲಿ ಡ್ರ್ಯಾಗ್ ಮಾಡುತ್ತೀರಾ ಅಲ್ಲಿ ಬರುತ್ತೆ. ಓಕೆ ಓಕೆ, ಇಲ್ಲಿ ಇರುತ್ತೆ ಫ್ಲೋಟಿಂಗ್. ಎಲ್ಲೈತಿ? ಇಲ್ಲ, ಎಸ್, ಫ್ಲೋಟಿಂಗ್ ಇದೆಯಲ್ಲ ಇಲ್ಲಿ ನೋಡಿ. ಕ್ಲಿಕ್ ಮಾಡಿದ್ರೆ ಇದು ಹೊರಗಡೆ ಬಂತು ನೋಡಿ. ಸೊ ನಾವು ಯು ಕ್ಯಾನ್ drag and keep it here. Okay. Because this category is only belongs to this sheet as of now. Okay, but nange ella sheet ಗೆ ಅಪ್ಲೈ ಮಾಡಬೇಕು. ವೈಭವ್, ಸಾರಿ ಟು ಇಂಟರಪ್ಟ್. ಲೈಕ್ ಇನ್ನು ಬರೀ 1 ನಿಮಿಷ ಮಾತ್ರ ಇದೆ, ಅದರ ಒಳಗಡೆ ನೀವು ಕಂಪ್ಲೀಟ್ ಮಾಡ್ತೀರಾ? ಓಕೆ, ಸೊ ಎನಿ ಡೌಟ್ಸ್ ಇಲ್ಲಿವರೆಗೂ ಇದ್ರೆ ಕೇಳಿ. ಇದು